IPL 2025 ಅಲ್ಲಿ ಬಿಗ್ಗೆಸ್ಟ್ ಅಪ್ಡೇಟ್ಸ್. ಸಿಎಸ್ಕೆಗೆ MS ಧೋನಿ ಅವರು ಯಾವಾಗ ಎಂಟ್ರಿ ಕೊಡ್ತಾ ಇದ್ದಾರೆ ಗೊತ್ತಾ? RCB ಯಲ್ಲಿ ನುವನ್ ತುಷಾರ್ ಅವರ ಅಪ್ಡೇಟ್ ಏನು, ಜಾಸ್ ಹೆಜಲ್ವುಡ್ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ. ಸೊ ಫೈನಲಿ ರಜಾತ್ ಪಾಟಿದಾರ್ಗೆ ಯಾಕೆ RCB ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ಗೊತ್ತಾ? ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಬಿಫೋರ್ IPL ಮುಂಚೆ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಲೇಬೇಕು. ಸೊ ಆಗುತ್ತಾ? ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಸಪೋರ್ಟ್ ಬೇಕು. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಫಟಾಫಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಅಪ್ಡೇಟ್, CSK ಫ್ಯಾನ್ಸ್ ಮತ್ತು ಪ್ರತಿಯೊಬ್ಬ MSD ಫ್ಯಾನ್ಸ್ ಯಾವಾಗ MS ಧೋನಿ ಅವರು CSKಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತೇಳಿ ಪ್ರತಿಯೊಬ್ಬ ಧೋನಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಸೊ ಆಫ್ಟರ್ ಲಾಂಗ್ ಟೈಮ್, 1 ವರ್ಷ ಆದ್ಮೇಲೆ MSD ಅವರು ಮತ್ತೆ ಕ್ರಿಕೆಟ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಆಸ್ ಎ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಈ IPL 2025 ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಧೋನಿಯವರು ಮತ್ತೆ CSKಗೆ ಯಾವಾಗ ಎಂಟ್ರಿ ಕೊಡ್ತಾ ಇದ್ದಾರೆ ಅಂದ್ರೆ, ಸೊ ಇದಕ್ಕಿಂತ ಮುಂಚೆ CSK ಎಂಟ್ರಿ ಕೊಡೋದ್ರಿಂದ ಮುಂಚೆ MS ಧೋನಿಯವರು ಚೆನ್ನೈ ಏರ್ಪೋರ್ಟ್ ಗೆ ಯಾವಾಗ ಎಂಟ್ರಿ ಕೊಡ್ತಾರೆ ಅಂತ ಪ್ರತಿಯೊಬ್ಬ ಧೋನಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಆದ್ರೆ ಆಸ್ ಪರ್ ರಿಪೋರ್ಟ್ ನ ಪ್ರಕಾರ MS ಧೋನಿಯವರು ಚೆನ್ನೈ ಏರ್ಪೋರ್ಟ್ ಗೆ ಎಂಟ್ರಿ ಕೊಡೋದು ಫೆಬ್ರವರಿ 25ಕ್ಕೆ ಅಂತ ಒಂದು ರಿಪೋರ್ಟ್ ಇದೆ. ಇದು ಮಾತ್ರ ಅಫಿಷಿಯಲಿ ಕನ್ಫರ್ಮೇಶನ್ ಆಗಿಲ್ಲ. ಆಸ್ ಪರ್ ರಿಪೋರ್ಟ್ ನ ಪ್ರಕಾರ MS ಧೋನಿಯವರು ಚೆನ್ನೈಗೆ ಎಂಟ್ರಿ ಕೊಡೋದು ಫೆಬ್ರವರಿ 25ಕ್ಕೆ ಅಂತ ರಿಪೋರ್ಟ್ ಇದೆ. ಅಫಿಷಿಯಲ್ ಆಗುವವರೆಗೂ ವೇಟ್ ಮಾಡಿ. ಅಫಿಷಿಯಲ್ ಆದ್ರೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ನಿನ್ನೆ CSK ಮ್ಯಾನೇಜರ್ ರಸಲ್ ಅವರು CSKಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಫೆಬ್ರವರಿ 25ಕ್ಕೆ MSD ಅವರು CSKಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ರಿಪೋರ್ಟ್ ಇದೆ. CSK ಆಲ್ ಸೆಟ್ IPL 2025 ಪ್ರೀ ಸೀಸನ್ ಕ್ಯಾಂಪ್ ನ ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡಲಿದ್ದಾರೆ. ಸೊ ಧೋನಿ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ಒಂದು ಸಲ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನೋಡೋಣ ಧೋನಿ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ RCB ಟೀಮಿನ ಬಗ್ಗೆ. ಅದಕ್ಕಿಂತ ಮುಂಚೆ ಇನ್ನು ಯಾರು ವಿಡಿಯೋನ ಲೈಕ್ ಮಾಡಿಲ್ಲ, ಸೊ ಫಟಾಫಟ್ ವಿಡಿಯೋನ ಲೈಕ್ ಮಾಡಿ ಗುರು. RCB ಬೌಲರ್ ನುವನ್ ತುಷಾರ್ ಅವರ ಬಗ್ಗೆ ಬಿಗ್ ಅಪ್ಡೇಟ್. ಸೊ ಸಾಕಷ್ಟು RCB ಪ್ಲೇಯರ್ಸ್ ಗೆ ಇಂಜುರಿ ಆಗ್ತಾ ಇದೆ ಈ IPL 2025 ಸ್ಟಾರ್ಟ್ ಆಗುವಂತ ಮುಂಚೆ. ಸೊ ಹಾಗಾದ್ರೆ ನುವನ್ ತುಷಾರ್ ಅವರ ಬಗ್ಗೆ ಸಾಕಷ್ಟು ರೂಮರ್ಸ್ ಬರ್ತಾ ಇದ್ವು, ಅವರಿಗೆ ಇಂಜುರಿ ಆಗಿದೆ. ಸೊ ಏನೋ ನುವನ್ ತುಷಾರ್ IPL 2025 ಇಂದ ರೂಲ್ ಔಟ್ ಆಗ್ತಾರ ಅಂತೇಳಿ ಸಾಕಷ್ಟು RCB ಫ್ಯಾನ್ಸ್ ನನಗೆ ಕೇಳ್ತಾ ಇದ್ರು. ಆದ್ರೆ ನಿನ್ನೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ತುಷಾರ ಈಸ್ ಫಿಟ್, IPL 2025 ಅಲ್ಲಿ RCB ಪರ ಅವೈಲೇಬಲ್ ಇದ್ದಾರೆ. ಇದು ಒಂದು ಬಿಗ್ ಅಪ್ಡೇಟ್. ಸೊ ನುವನ್ ತುಷಾರ SA20 ಲೀಗ್ ಇಂದ ರೂಲ್ಡ್ ಔಟ್ ಆಗಿದ್ರು. ಸೊ ನಾವೆಲ್ಲ ಥಿಂಕ್ ಮಾಡಿದ್ವಿ ಮೇ ಬಿ ಅವರಿಗೆ ಇಂಜುರಿ ಸಮಸ್ಯೆ ಆಗಿರಬಹುದು. ಆ ಒಂದು ರೀಸನ್ ಇಂದ ತುಷಾರ್ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಥಿಂಕ್ ಮಾಡಿದ್ವಿ. ಆದ್ರೆ ಆಕ್ಚುಯಲ್ ರೀಸನ್ ಏನಪ್ಪಾ ಅಂದ್ರೆ ತುಷಾರ್ ಅವರಿಗೆ ಪರ್ಸನಲ್ ರೀಸನ್ ಇಂದ ಅವರು SA20 ಲೀಗ್ ಇಂದ ರೂಲ್ ಔಟ್ ಆಗಿದ್ರು. ಸೊ ಈಗ IPL 2025 ಅಲ್ಲಿ ಆಲ್ ಸೆಟ್ RCB ಪರ ಆಡಲಿದ್ದಾರೆ. ಸೊ ಇದು ಮಾತ್ರ RCB ಫ್ಯಾನ್ಸ್ ಗೆ ಬಿಗ್ ನ್ಯೂಸ್. ಯಾಕೆಂದ್ರೆ ನುವನ್ ತುಷಾರ ರೀಸೆಂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಸ್ಲಿಂಗ ಮಾಲಿಂಗ ಯಾವ ರೀತಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೋ ಎಕ್ಸಾಕ್ಟ್ಲಿ ಅದೇ ರೀತಿ ಇವರು ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಸೊ IPL 2025 ಅಲ್ಲಿ ಯಾವ ರೀತಿ ನುವನ್ ತುಷಾರ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿ ಪ್ರತಿಯೊಬ್ಬ RCB ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ನಾನಂತರೂ ಇವರ ಡೆಡ್ಲಿ ಯಾರ್ಕರ್ಗೋಸ್ಕರ ಕಾಯ್ತಾ ಇದ್ದೇನೆ. ಸೊ ಮೇ ಬಿ ಫಸ್ಟ್ ಮ್ಯಾಚ್ ಅಗೇನೆಸ್ಟ್ KKR ವಿರುದ್ಧ RCB ಇಂದ ಫಸ್ಟ್ ಮ್ಯಾಚ್ ಅಲ್ಲಿ ಜಾಸ್ ಹೆಜಲ್ವುಡ್ ಅವರು ಅನ್ಅವೈಲೇಬಲ್ ಇರ್ತಾರೆ. ಅವರ ಪ್ಲೇಸ್ ಗೆ ಇವರು ಪಕ್ಕ ಆಡೇ ಆಡ್ತಾರೆ ನುವನ್ ತುಷಾರ. ಸೊ ನುವನ್ ತುಷಾರ ಅವರ ಬಾಲಿಂಗ್ ಪರ್ಫಾರ್ಮೆನ್ಸ್ ಗೋಸ್ಕರ ಕಾಯ್ತಾ ಇದ್ದೇನೆ. ಅಗೇನೆಸ್ಟ್ KKR ವಿರುದ್ಧ ಯಾವ ರೀತಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತ ಹೇಳಿ. ಸೊ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಜಾಸ್ ಹೆಜಲ್ವುಡ್ ಗೆ ಇಂಜುರಿ ಆಗಿದೆ, ಅದು ಎಲ್ಲರಿಗೂ ಗೊತ್ತಿದೆ. ಆದ್ರೆ RCB ಮ್ಯಾನೇಜ್ಮೆಂಟ್ ಇವರ ಮೇಲೆ ಜಾಸ್ತಿ ಭರವಸೆ ತೋರಿಸ್ತಾ ಇದ್ದಾರೆ. ಸೊ 4 ಮ್ಯಾಚ್ ಔಟ್ ಆಗಲಿ 10 ಮ್ಯಾಚ್ ಔಟ್ ಆಗಲಿ ಪರವಾಗಿಲ್ಲ, ಆದ್ರೆ ಪ್ಲೇ ಆಫ್ ನಲ್ಲಿ ಅವೈಲೇಬಲ್ ಇದ್ರೆ ಸಾಕು ಅಂತೇಳಿ RCB ಮ್ಯಾನೇಜ್ಮೆಂಟ್ ಯೋಚನೆ ಮಾಡ್ತಿದ್ದಾರೆ ಅಂತೇಳಿ ಇವರು ಆಲ್ ಸೆಟ್ IPL 2025 ಇಂದ ರೂಲ್ಡ್ ಔಟ್ ಮಾಡೋದು ಬೇಡ ಅಂತೇಳಿ RCB ಮ್ಯಾನೇಜ್ಮೆಂಟ್ ಕಾಯ್ತಾ ಇದ್ದಾರೆ. ಹೌದು, ಎಕ್ಸಾಕ್ಟ್ಲಿ RCB ಮ್ಯಾನೇಜ್ಮೆಂಟ್ ಮಾಡ್ತಿರೋದು ಕರೆಕ್ಟ್ ಆಗಿದೆ. ಯಾಕೆಂದ್ರೆ ಜಾಸ್ ಹೆಜಲ್ವುಡ್ ಕ್ಯಾಲಿಬರ್ ಇರುವಂತ ಪ್ಲೇಯರ್ ಇಫ್ ಸಪೋಸ್ ಲೀಗ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇರಪ್ಪ ಅಂದ್ರೆ, ಇಫ್ ಸಪೋಸ್ RCB ಏನಾದ್ರು ಪ್ಲೇ ಆಫ್ ಗೆ ಕ್ವಾಲಿಫೈ ಆಯ್ತಪ್ಪ ಅಂದ್ರೆ ಶೋರ್ಲಿ ಪ್ಲೇ ಆಫ್ ಅಲ್ಲಿ ಜಾಸ್ ಹೆಜಲ್ವುಡ್ ಅವೈಲೇಬಲ್ ಇದ್ರೆ ಶೋರ್ಲಿ RCB ಗೆ ಅದೊಂದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ನ್ಯೂಸ್. ಸೊ ನೀವೇನಂತೀರ RCB ಫ್ಯಾನ್ಸ್? ಹೆಜಲ್ವುಡ್ ಅವರ ಪ್ಲೇಸ್ ಗೆ ಬೇರೆ ಪ್ಲೇಯರ್ ನ ರೀಪ್ಲೇಸ್ಮೆಂಟ್ ಮಾಡಬೇಕಾ ಅಥವಾ ಹೆಜಲ್ವುಡ್ RCB ಯಲ್ಲೇ ಇರಬೇಕಾ? ಪ್ರತಿಯೊಬ್ಬ RCB ಫ್ಯಾನ್ಸ್ ನಿಮ್ಮ ಒಪಿನಿಯನ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ರಜಾತ್ ಪಾಟಿದಾರ್ ಅವರ ಬಗ್ಗೆ. IPL 2025 ಅಲ್ಲಿ RCB ಗೆ ಆಸ್ ಎ ಕ್ಯಾಪ್ಟನ್ ಆಗಿ ರಜಾತ್ ಪಾಟಿದಾರ್ಗೆ ಯಾಕೆ ಅಪಾಯಿಂಟ್ಮೆಂಟ್ ಮಾಡಿದಿರಿ ಅಂತ ಈ ಒಂದು ಕ್ವಶನ್ ಗೆ RCB ಯ ಮೆಂಟರ್ DK ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ರೀಸೆಂಟ್ ಆಗಿ
ರಜಾತ್ ಪಾಟಿದಾರ್ ಮಧ್ಯಪ್ರದೇಶ ಪರ ಆಸ್ ಎ ಕ್ಯಾಪ್ಟನ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅವರ ಅಂಡರ್ ಅಲ್ಲಿ ಆಡಿದ ಪ್ಲೇಯರ್ಸ್ ಇವರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಸೊ ಆ ಒಂದು ರೀಸನ್ ಮೇಲೆ ಈ IPL 2025 ಅಲ್ಲಿ RCB ಯಲ್ಲಿ ಒಂದು ಹೊಸ ಟೀಮ್ ನ ಬಿಲ್ಡ್ ಮಾಡಿದ್ವಿ. ಸೊ ಆ ಒಂದು ಹೊಸ ಟೀಮ್ ಗೆ ಒಂದು ಹೊಸ ಕ್ಯಾಪ್ಟನ್ ನ ಅವಶ್ಯಕತೆ ಇತ್ತು. ಆ ಒಂದು ರೀಸನ್ ಮೇಲೆ ನಾವು ರಜಾತ್ ಪಾಟಿದಾರ್ಗೆ ಆಸ್ ಎ ಕ್ಯಾಪ್ಟನ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದೀವಿ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ರಜಾತ್ ಪಾಟಿದಾರ್ ಬರುವಂತಹ IPL 2025 ಅಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ಲೇಬೇಕಂತೇಳಿ ಪ್ರತಿಯೊಬ್ಬ RCB ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಸೊ ಇದು ಗುರು ವಿಡಿಯೋ. ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.